ಸತ್ತೋಗ್ಬಿಡ್ಬೇಕು ಇವತ್ತು ಲಾಸ್ಟು. ಎಲ್ಲಾದರೂ ಟ್ರೈನ್ಗೆ ಸಿಕ್ಬಿಡೋಣ, ಇಲ್ಲ ಏನಾದರೂ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬಂದಿದ್ದು ನಾನು. ಅಮ್ಮನ ಬಂದಿತ್ತು ಮೈ ಮೇಲೆ, ಕೇಳಿದೆ ಸಾಯಂತೋ ಸ್ವಾಮಿಗಳೇ, ನನ್ನ ಕಣ್ಣಲ್ಲಿ ಇವತ್ತು ನೀರು ಬಂತು. ಅಮ್ಮನವ್ರ ಸನ್ನಿಧಾನಕ್ಕೆ ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಶಕ್ತಿ ಪೀಠಕ್ಕೆ ಬಂದು ನನಗೆ ಇವತ್ತು ಬಹಳ ಆನಂದನೂ ಆಗ್ತಾ ಇದೆ, ಅಷ್ಟೇ ನಂಗೆ ನೋವು ಆಗ್ತಾ ಇದೆ. ಅಲ್ಲಿ ಒಬ್ರು ಸಿಕ್ಕಿದ್ರು ನನಗೆ, ಆ ತಾಯಿ ಅಮ್ಮನವ್ರ ಹೆಸರು ಹೇಳಿದ್ರು, ನಿಮ್ಮ ಹೆಸರು ಸಹ ಹೇಳಿದ್ರು. ಏನಂದ್ರೆ ಅಂತ ಅದ್ಭುತ ನವೀನ್ ಸ್ವಾಮಿಗಳು ನಮಗೆ ಮಾಡ್ಕೊಟ್ಟಿದ್ದಾರೆ. ನನ್ನ ಮಗ ಇವಾಗ ಮೊದಲು ರಾಕ್ಷಸನಾಗಿದ್ನು, ಇವಾಗ ರಾಮನಾಗಿದ್ದಾನ ಅಂತ ಹೇಳಿದ್ರು ಸ್ವಾಮಿಗಳೇ. ನಿಮ್ಗೂ ಗೊತ್ತಿರ್ಬೋದೇನೋ ಸ್ವಲ್ಪ. ಯಾಕೆ ಅವ್ರ ಕಷ್ಟ ಏನಂದ್ರೆ, ನನ್ನ ಮಗು ವರ್ಷಾನ್ಗಟ್ಲೆ ಕುಡಿತಾ ಇದ್ನು, ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದ್ರು. ಎಲ್ಲ ಒಂದೇ ಪ್ರಶ್ನೆ ಸ್ವಾಮಿಗಳ ನಂದು, ಏನಂದ್ರೆ ಕುಡಿತ ಚಟ ಬಿಡುವುದಂತೂ ಇಲ್ಲಿ ಕನ್ಫರ್ಮ್ ಅದು ಐತೆ ಅಲ್ಲ. ಆದ್ರೂ ಅಮ್ಮನವ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಎಷ್ಟೋ ಜನ ಕೇಳ್ತಾರೆ, ಅಲ್ಲಿ ಹೋದ್ರೆ ನಮ್ಗೆ ವಾಸಿ ಆಗುತ್ತಾ, ಎಷ್ಟೋ ಕಷ್ಟದಲ್ಲಿ ಇರೋರೆಲ್ಲ ಕೇಳಿದ್ದಾರೆ ಸ್ವಾಮಿಗಳು ಇಲ್ಲಿ ಬಂದಿರೋದ, ಮತ್ತೆ ನಾವು ಇಂಟರ್ವ್ಯೂ ತಗೊಂಡಿದ್ದೀರ ಅವ್ರದ್ದು. ಆದ್ರೆ ನೀವೊಂದು ಕ್ಲಿಯರಿಫಿಕೇಶನ್ ಕೊಡಿ ನಮ್ಮ ಭಕ್ತಾದಿಗಳಿಗೆ, ಏನಂದ್ರೆ ಅಮ್ಮನ ಶಕ್ತಿ ಏನು ನಮ್ಗೆ ಇವತ್ತು ತಿಳಿಸ್ಕೊಡಿ ಸರ್. ಇಲ್ಲ, ಅಮ್ಮನ ಶಕ್ತಿ ಅಂದ್ರೆ ಇವಾಗ ಮನೆಯಲ್ಲಿ ಒಂದು ತಾಯಿ ಇರ್ತಾರೆ ಸರ್. ಯಾಕಂದ್ರೆ ಇವಾಗ ಈ ತಾಯಿ ಬೇರೆ ಅಲ್ಲ, ನಮ್ಮನ್ನು ಎತ್ತಿರೋ ತಾಯಿ ಬೇರೆ ಅಲ್ಲ ಸರ್. ಇವಾಗ ನಮ್ಮ ತಾಯಿ ನಾವು ಏನೇ ಒಂದು ತಪ್ಪು ಮಾಡಲಿ ತಿದ್ದಿ ಬುದ್ಧಿ ಹೇಳಿ ನೆಕ್ಸ್ಟ್ ಮುಂದಿನ ದಾರಿಗೆ ಮಾಡ್ಕೊಂಡು ಕೊಡ್ತಾಳೆ. ಇಲ್ಲಿ ನಡೀತಾರಂಥ ಒಂದು ಘಟನೆನೂ ಅದೇ ಥರನೇ ಸರ್. ಒಂದು ಮಕ್ಕಳನ್ನ ಯಾವ ಥರ ಒಂದು ಆರಾಧನೆ ಮಾಡಿ ಆಯ್ಕೆ ಇದು ಮಾಡಿ ಯಾವ ಥರ ಒಂದು ಬುದ್ಧಿ ಜ್ಞಾನ ಯಾವ ಥರ ಒಂದು ಮಾಡ್ಕೊಂಡು ಕೊಡಬೇಕು ಅಂತ ಹೇಳ್ಬಿಟ್ಟು ಅಮ್ಮನ ಅದಕ್ಕೆ ಸರ್ ಶ್ರೀ ಶಕ್ತಿ ಜ್ಞಾನದೇವಿಯಾಗಿ ಇಲ್ಲಿ ಕೂತ್ಕೊಂಡಿರೋ ಸರ್. ಸ್ವಾಮಿಗಳೇ, ಇಲ್ಲಿ ಎಲ್ಲ ಹೇಳ್ತಾರೆ 48 ಬಾರಿ ರೌಂಡ್ ಹಾಕ್ಬೇಕು, ಮುಡಿ ಕಟ್ಟಬೇಕು. ಅದ್ರೆಲ್ಲ ಪ್ರಕ್ರಿಯೆ ಏನೇನು ಮೊದಲ ಏನ್ ಸಮಸ್ಯೆಗಳಿದ್ರೆ ಏನೇನು ಪರಿಹಾರ ಸ್ವಾಮಿಗಳೇ? ಸರ್ 48 ರೌಂಡ್ ಏನಕ್ಕೆ ಹಾಕ್ಬೇಕು ಅಂದ್ರೆ, ಫಸ್ಟ್ ಇವಾಗ ಅಮ್ಮನೊಂದು ಮನೆ ಒಂದು ಗುರು ಪ್ರವೇಶ ಆಗಬಹುದು, ಅದು ಒಂದು ಅಮ್ಮನ ಕುರಿಸ್ದಾಗ ಆಗ್ಬಹುದು. 48 ದಿನ ಒಂದು ಮಂಡ್ಲಿ ಅನ್ನೋದು ಮಾಡ್ತೀರಿ ಸರ್ ಅಲ್ವಾ. ಅದೇ ಒಂದು ಆಕಾರವಾಗಿ ನೀವು ಏನೇ ಒಂದು ಕಾರ್ಯ ಮಾಡ್ಲಿ ಒಂದು 48 ರೌಂಡ್ ಪ್ರದಕ್ಷಿಣೆ ಮಾಡಿ ಈ ಒಂದು ಮುಡುಪು ಅನ್ನೋದು ಹಿಡಿದು ಕೈಯಲ್ಲಿ ಹಿಡಿದು ಅವ್ರಿಗೆ ಏನು ಒಂದು ಸಂಕಲ್ಪ ಆಗ್ಬೇಕು ಆ ಸಂಕಲ್ಪನ ಇದು ಮನಸ್ಸಲ್ಲಿ ಇಟ್ಕೊಂಡು 48 ರೌಂಡ್ ಪ್ರದಕ್ಷಿಣೆ ಮಾಡೋ ಮರಕ್ಕೊಂದು ಮುಡುಪು ಕಟ್ಟಿದ್ರೆ ಸಾಕು ಸರ್. ಯಾಕಂದ್ರೆ ಆ ಮರ ವಿಶೇಷತೆ ಏನು ಅಂದರೆ, ಒಂದು ಕಲಿ ಶಿವನ್ ಕಾಳಿ ಶಿವನ್ ಅಂತ ಒಂದು ಶಿವನು ಅದರಲ್ಲೇ ಇದೆ, ಒಂದು ಕಾಳಿ ಅಮ್ಮನೂ ಅದರಲ್ಲೇ ಇದ್ದಾಳೆ ಸರ್. ಒಂದು ಕಾಳಿ ಅಂದರೆ ಪಾರ್ವತಿ ಸ್ವರೂಪ, ಅಂದರೆ ಪಾರ್ವತಿ ನೀವು ಜ್ಞಾನದೇವಿ ಆಗಬಹುದು. ಒಂದು ಅಮ್ಮನವರೆಲ್ಲ ಒಂದು 9 ಶಕ್ತಿ ಸ್ವರೂಪವಾಗಿರೋದು ಪಾರ್ವತಿ ಅಮ್ಮ. ಯಾಕಂದ್ರೆ ಅದರಲ್ಲಿ ಮುಡುಪಲ್ಲಿ ಒಂದು ನಿಂಬೆಹಣ್ಣು ಅನ್ನೋದು ಇರುತ್ತಲ್ವಾ, ಆ ಒಂದು ನಿಂಬೆಹಣ್ಣು ಪಾರ್ವತಿ ಒಂದು ಕಣ್ಣೀರಿಂದ ಸೃಷ್ಟಿಯಾಗಿರೋಂಥ ಒಂದು ನಿಂಬೆಹಣ್ಣು ಸರ್. ಯಾಕಂದ್ರೆ ಎಲ್ಲ ಕಡೆನೂ ಆ ನಿಂಬೆಹಣ್ಣು ತುಂಬಾ ಬಳಸ್ತಾರೆ ಏನೇ ಒಂದು ಕಾರ್ಯಕ್ಕಾಗ್ಲಿ. ಹಂಗಾಗಿ ವಿಶೇಷವಾಗಿ ಒಂದು ನಿಂಬೆಹಣ್ಣು ಒಂದು ಮುಡುಪು ಅನ್ನೋದು ಅದರೊಳಗಡೆ ಇನ್ನು ಮುಡುಪಕ್ಕೆ ಏನೇನಾಗಬೇಕು 9 ಶಕ್ತಿ ದೇವತೆಗಳಿಗೆ ಏನೇನು ಹಾಕ್ಬೇಕು ಅದೆಲ್ಲ ಹಾಕಿ ಒಂದು ಮುಡುಪನ್ನು ಕಟ್ಟಿ ಒಂದು ಜನಗಳ ಕೈ ಕೊಡುವಂಥದ್ದು ಸರ್, ಭಕ್ತಾದಿಗಳ ಕೈ ಕೊಡುವಂಥದ್ದು. ಹೌದಾ ಸ್ವಾಮಿಗಳು? ಇನ್ನೊಂದು ಮಾಹಿತಿ ಏನಂದ್ರೆ, ಇವಾಗ ಮಂಗಳ ದ್ರವ್ಯ ಸ್ನಾನ ಮಾಡಿಸ್ತಿರಲ್ಲ ಅಲ್ಲಿ ಆಚೆಗಡೆ, ಹೌದು ಸರ್. ಅದು ಏನಕ್ಕೆ ಹಾಕ್ತಾರೆ? ಏನು ಕುಡುತ್ತಾ ಚಟ ಬಿಡಿಸಕ, ಇಲ್ಲ ಅಂದ್ರೆ ನಮ್ಮ ಕಷ್ಟಗಳ ಪರಿಹಾರ ಆಗಕ್ಕ, ಇಲ್ಲ ಅಂದ್ರೆ ನಮ್ದು ಏನಾದ್ರು ಚರ್ಮ ರೋಗ ಇದ್ರೆ ಅದ್ರ ಮೇಲಾಗಕ್ಕ, ಇಲ್ಲಾಂದ್ರೆ ಏನಕ್ಕೆ ಅಂತ ಅದು ಆರೋಗ್ಯ ಸಮಸ್ಯೆಗೂ ಆಗುತ್ತೆ. ನೆಕ್ಸ್ಟ್ ಬಂದು ಚರ್ಮದ ಕಾಯಿಲೆ ಅಂತಾರಲ್ವಾ, ಚರ್ಮದ ಕಾಯಿಲೆಗೂ ಆಗುತ್ತೆ. ನೆಕ್ಸ್ಟ್ ಬಂದು ಡ್ರಿಂಕಿಂಗೂ ಆಗುತ್ತೆ. ಮತ್ತೆ ಇಲ್ಲ ನಾಗದೋಷ ಇರುತ್ತಾ, ನಾಗದೋಷಕ್ಕೂ ತುಂಬಾ ಆಗುತ್ತೆ ಅದು. ಯಾಕಂದ್ರೆ ಮಣ್ಣು ಅಂದ್ರೇನೆ ಒಂದು ನಾವು ಏನೇ ಒಂದು ಪಾಪ ಕರ್ಮ ಏನೇ ಮಾಡಿರ್ಲಿ ಸರ್, ಯಾಕಂದ್ರೆ ಮಣ್ಣೊಳಗೆ ತಗೊಳೋದು. ಇವಾಗ ಜನಗಳೆಲ್ಲ ನಮ್ಮನ್ನ ಒಂದು ಸತ್ತಾಗೆಲ್ಲ ಎತ್ತಿ ದೂರನೇ ಇಡ್ತಾರೆ. ಅವಾಗ ನಮ್ಮ ಒಂದು ಭೂಮಿ ತಾಯಿ ನನ್ನೊಂದು ಮಗನು ಅಂತ ಹೇಳ್ಬಿಟ್ಟು ಒಂದು ಮಳ್ಳಲ್ಲಿ ಹೊಟ್ಟೆಯೊಳಗೆ ಹಾಕೊಂಡ್ತಾಳಲ್ವಾ, ಆ ಒಂದು ಮಣ್ಣನ್ನು ತೆಗೆದು ಮಾಡಿರೋಂಥ ಒಂದು ಮಣ್ಣಿನ ಮಡಿಕೆ ಸರ್. ಆ ಒಂದು ಹಿಂದೆ ಕಾಲದಲ್ಲಿ ಬಂದು ಋಷಿ ಮಣಿಗಳೆಲ್ಲ ಫಸ್ಟು ಮಣ್ಣಿನ ಮಡಿಕೆನೇ ಪ್ರತಿಯೊಂದಕ್ಕೂ ಬಳಸ್ತಾ ಇತ್ತು. ಆ ಒಂದು ಕಾರಣದಿಂದನೇ ನಾವು ಇಲ್ಲಿ, ಯಾಕಂದ್ರೆ ಹಿಂದೆ ಒಂದು ಕಾಲದಲ್ಲಿ ಯಾವ ಥರ ಒಂದು ಬಳಕೆ ಮಾಡ್ತಾರೋ ಅದೇ ಥರನೇ ಅಮ್ಮನಿಗೂ ಇಷ್ಟ ಆಗಿರೋಂಥ ವಸ್ತುನೂ ಅದೇ. ಹಂಗಾಗಿ ಎಲ್ಲ ನಾವು ಒಂದು ಮಣ್ಣಿನ ಒಂದು ದೀಪನೇ ಆಗಬಹುದು, ಮಣ್ಣಿನ ಮಡಿಕೆ ಆಗಬಹುದು, ಇದೆಲ್ಲ ತುಂಬಾ ವಿಶೇಷವಾಗಿ ಬಳಸ್ತೀರಿ ಸರ್. ಈ ಕ್ಷೇತ್ರದಲ್ಲಿ ಮಾತ್ರನೇ ಆ ಥರ ಬಳಸ್ತಾರೆ ಸ್ವಾಮಿಗಳು. ಇನ್ನೊಂದು, ಬರೋ ಭಕ್ತಾದಿಗಳಿಗೆ ನೀವೇನು ಹೇಳ್ತೀರಾ? ಅಮ್ಮನ್ ನಂಬ್ಕೊಂಡು ಬರೋದಾ, ಇಲ್ಲಾಂದ್ರೆ ನಮ್ಮ ಕಷ್ಟಗಳು ಫೋನ್ ಆಗಿ ತಿಳಿಸೋದಾ? ನಿಮ್ಗೆ ನೀವ್ ಹೆಂಗ್ ಪರಿಹಾರ ಕೊಡ್ತೀರಾ ಏನು ಅಂತ? ಯಾಕಂದ್ರೆ ಕೆಲವರು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಏನಂದ್ರೆ ಫೋನ್ ಮಾಡಿದ್ರೆ ವಾಟ್ಸಪ್ ಮೆಸೇಜ್ ಹೋಗುತ್ತೆ ಅಂತ ಹೇಳ್ತಾರೆ, ಕೆಲವರು ಕಮೆಂಟ್ಸ್ ಅಲ್ಲಿ ಬರ್ತದೆ ಸ್ವಾಮಿ.
ಅದಕ್ಕಾಗಿ ಅವ್ರು ಬಂದು ಇಲ್ಲಿ ಪರಿಹಾರ ಮಾಡಿಸ್ಕೊಂಡು ಹೋಗ್ಬೇಕಾ, ಇಲ್ಲಾಂದ್ರೆ ನೀವು ವಾಟ್ಸಪ್ ಮೂಲಕ ಅಲ್ಲಿಂದಾನೆ ಫೋನಾಗಿ ಮಾತಾಡಿ ನೀವು ಅದು ಏನಾದ್ರೂ ಕಷ್ಟ ಇದ್ರೆ ಪರಿಹಾರ ಮಾಡ್ತೀರಾ? ಸರ್ ನಾನು ಇದಕ್ಕೊಂದೇ ಒಂದು ಸಿಂಪಲ್ ಆಗಿರೋದೊಂದು ಇದು ಹೇಳ್ತೀನಿ. ಇವಾಗ ನಮ್ಮ ತಾಯಿ ಮನೇಲಿ ಇರ್ತಾಳೆ, ನಾವೆಲ್ಲ ಹೊರಗಡೆ ಹೋಗಿರ್ತೀವಿ, ಕಾಲಕ್ಕೆ ಬೀಳ್ಬೇಕಂದ್ರೆ ವಾಟ್ಸಪ್ ಅಲ್ಲೇ ಕಾಲ್ ತಗೊಂಡು ಪೂಜೆ ನಮಸ್ಕಾರ ಹಾಕೋಣಕ್ಕಾಗುತ್ತಾ? ಆಗಲ್ಲ ಅಲ್ವಾ? ನಮ್ಮ ತಾಯಿ ಮುಂದೆನೇ ಹೋಗ್ಬೇಕು, ನಮ್ಮ ತಾಯಿ ಎತ್ತಿ ನನ್ನ ತಲೆ ಮೇಲೆ ಕೈ ಇಕ್ಕಿ ಒಳ್ಳೇದಾಗ್ಲಿ ಹೋಗ್ ಬಾಪ ಮಗನೇ ಅಂದಾಗ್ಲಿ ನಮ್ಗೊಂದು ಯಶಸ್ವಿ ಆಗೋಂಥದ್ದು. ಈ ಒಂದು ಜಾಗನೂ ಅಷ್ಟೇ ಸರ್, ಯಾಕಂದ್ರೆ ಯಾವುದೇ ಥರದ್ದು ಇಲ್ಲೊಂದು ಫೋನಲ್ಲಿ ಯಾವುದೂ ಇಲ್ಲ ಸರ್. ಇನ್ನೊಂದು ಪ್ರಶ್ನೆ ಏನಂದ್ರೆ, ಕೆಲವರು ಕಮೆಂಟ್ಸ್ ಹಾಕ್ತಾರೆ, ಏನ್ ಅಲ್ಲಿ 100% ಅಮ್ಮನು ನಮ್ಗೆಲ್ಲ ವಾಸಿ ಮಾಡ್ಬಿಡ್ತಾಳ ಅಂತ ಕೇಳ್ತಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಸರ್ ಅವ್ರ ನಂಬಿಕೆ ಮೇಲೆ ಸರ್ ಅದು ಬಿಟ್ಟಿರೋದು, ಅವ್ರ ನಂಬಿಕೆ ಮೇಲೆ. ಅಂದ್ರೆ ನೀವ್ ಹೇಳ್ತಾ ಇದ್ರೆ ನಂಬಿಕೆ ಇದ್ರೆ ಮಾತ್ರ ಬನ್ನಿ ಅಷ್ಟೇ ಸರ್. ನಂಬಿಕೆ ಇಲ್ಲಂದ್ರೆ ಬರೋಂಥ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ಒಂದು ಕಣ್ಣು ಒಂದು ಇಡೀ ಮಣ್ಣು ಎತ್ಕೊಂಡ್ರು ಅಷ್ಟೇ ಸರ್, ನಂಬಿಕೆ ಇಟ್ಟು ನೋಡಿದಾಗ್ಲೇ ಅದು ಮಣ್ಣು ನೀಟಾಗಿ ಅದರಲ್ಲಿ ಏನೊಂದು ಗುಣ ಇದೆ, ಯಾವ ತರ ಇದೆ, ಆ ಮಣ್ಣಿನ ವಿಶೇಷತೆ ಏನಂತ ಅರ್ಥ ಆಗೋದು ಸರ್. ಏನೇ ಹಿಂಗ್ ತಗೊಂಡ್ರು ಅಮ್ಮನವ್ರ ವಿಶೇಷತೆಗಳು ಏನಿದೆ ನೀವು ಕಣ್ಣಾರ ನೋಡ್ಬೋದು ಸರ್. ಹೌದು ಸರ್, ಯಾಕಂದ್ರೆ ಅವರು ನೀಟಾಗಿ ನೋಡಿ ಒಂದು ಕಣ್ಣಾರನ್ನ ಗಮನಿಸಿ ಇದು ಮಾಡಿದಾಗೆ ಅಮ್ಮಂದು ಯಾವ ತರ ಹೆಂಗೆ ಅನ್ನೋದು ಗೊತ್ತಾಗ ಸರ್. ಅದನ್ನೇ ಸರ್ ಇವಾಗ ನನ್ನ ಕೈಯಲ್ಲಿ ಹಿಡಿದ ತಕ್ಷಣ ಬರೀ ಮಣ್ಣು ಅಷ್ಟೇ ನಮ್ಗೆ ಕಾಣುತ್ತೆ, ಬಟ್ ಅದ್ರಲ್ಲಿ ಸರ್ ಯಾವ ತರ ಒಂದು ಗುಣ ಇರುತ್ತೆ, ಹೆಂಗಿರುತ್ತೆ, ಅದು ಏನೇನು ಯೂಸ್ ಆಗುತ್ತೆ ಅಂತ ಅನ್ನೋದ್ರ ನೀಟಾಗಿ ನೋಡಿದಾಗಲೇ ಸರ್ ಗೊತ್ತಾಗೋದು. 11 ಗಂಟೆ ಗೊತ್ತಾಗಲ್ಲ. ನನ್ನೊಂದು ತಾಯಿ ಇದು ಅಷ್ಟೇ ಸರ್. ಇನ್ನೊಂದು ವಿಷಯ ಸ್ವಾಮಿಗಳೇ, ಇಲ್ಲಿ ಕಲ್ಲು ಇಟ್ಟಿದ್ದೀರಲ್ಲ, ಆ ಕಲ್ಲು ಎಡಗಡೆ ತಿರುಗಿದ್ರೆ ನಮ್ಮೆಲ್ಲ ಕೆಲಸಗಳು ಆಗ್ತವೆ ಅಂತ ಭಕ್ತಾದಿಗಳು ಬಂದವ್ರಿಗೆಲ್ಲ ಸ್ವಾಮಿಗಳು ಹೇಳ್ತಾ ಇದ್ರು, ನಾನು ಕೇಳಿದೆ. ಅವರು ಹಂಗೆ ಅವ್ರ ಕೆಲಸ ಆಗಂಗಿದ್ರೆ ಎಡಗಡೆ ತಿರುಗುತ್ತೆ, ಕೆಲಸ ಆಗಿಲ್ಲ ನಿಧಾನವಾಗಿ ಆಗುತ್ತೆ ಅಂದ್ರೆ ಬಲಗಡೆಗೆ ತಿರ್ತಾ ಇದೆ ಅಲ್ಲ? ಅದ್ರಲ್ಲಿ ಎಷ್ಟು ಪಟ್ಟು ಸತ್ಯ ಸ್ವಾಮಿಗಳೇ? ಸರ್ ಇಲ್ಲಿ ಯಾಕಂದ್ರೆ ಕಲ್ಲು ಮೇಲೆ ನಾವು ಕೂತ್ಕೊಳೋದಿಲ್ಲ, ಯಾಕಂದ್ರೆ ಕಲ್ಲು ಮೇಲೆ ಬಂದು ಭಕ್ತರೇ ಕೂತ್ಕೊಂತಾರೆ. ಅವ್ರು ತಿರುಗಿಸೋದು ಯಾಕಂದ್ರೆ ಫೀಲ್ನೆಸ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅನುಭವ. ಇಲ್ಲಿ ಏನಂದ್ರೆ ಅಮ್ಮನೊಂದು ವಿಶೇಷತೆ, ಅಮ್ಮನೊಂದು ಎಡಗೈ ವರ್ಧನೆ ಆಗಿರೋದ್ರಿಂದ ಅಮ್ಮ ಎಡಗಡೆ ಕೊಡ್ತು ಅಂದ್ರೆ 9 ವಾರ ಮುಡುಪು ಕಟ್ಟಿ ಒಂದು ವ್ರತ ಮುಗಿಸೋಷ್ಟೊತ್ತು ಒಳಗಡೆ ಆಗುತ್ತೆ. ಒಂದು ಆಗುತ್ತೆ ಸರ್. ಅಕಸ್ಮಾತ್ ಏನಾದ್ರು ಬಲಗಡೆ ಕೊಡ್ತು ಅಂದ್ರೆ 9 ವಾರ ನೀವು ವ್ರತ ಮಾಡಿದ್ದಾದ್ಮೇಲೆ ನಿಮ್ ಕೆಲ್ಸಗಳೆಲ್ಲ ಸಕ್ಸಸ್ ಆಗುತ್ತೆ ಅಂತ ಇಲ್ಲ. 100% ಸರ್. ಯಾಕಂದ್ರೆ ಕೆಲಸನೇ ಆಗಿಲ್ಲ ಅಂದ್ರೆ ಸ್ಟಾಪ್ ಮಾಡುತ್ತೆ ಸರ್, ಅದು ತಿರುಗದೇ ಇಲ್ಲ. ಕೆಲವೊಬ್ರು ಇಲ್ಲೇ ನೋಡಿರ್ತೀರ, ಕೆಲವೊಬ್ರು ಕೂತ್ಕೊಂಡಿರೋರು ನಾವು, ಅವ್ರ ಕಾಲಲ್ಲಿ ಹಿಂಗಂದ್ರು ಹೋಗಲ್ಲ, ಹಿಂಗಂದ್ರು ಹೋಗಲ್ಲ, ಅದು ಆ ತರ ಇರುತ್ತೆ ನೋಡಿದೀವಿ. ಅದಕ್ಕೆ ಸ್ವಾಮಿಗಳೇ, ಯಾಕಂದ್ರೆ ನಮ್ಮ ಭಕ್ತಾದಿಗಳೇನಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಜವಾಬ್ ಕೊಡ್ಬೇಕು ಅಂತ ಹೇಳಿದ್ರು, ಅದಕ್ಕಾಗಿ ನಾನು ಕೇಳ್ಬಿಟ್ಟೆ. ಕೇಳಿ ಸರ್. ಯಾಕಂದ್ರೆ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದ್ರೆ ಅವ್ರಿಗೆಲ್ಲಾ ವಿಷಯಗಳು ಗೊತ್ತಾಗ್ಬೇಕು ಅಂತ ನಿಮ್ಗೆ ಕೇಳಿದ್ರು ಸ್ವಾಮಿಗಳೇ. ಬಹಳ ಧನ್ಯವಾದಗಳು ನಿಮ್ಗೆ. ಆ ಭಗವಂತನು ನಮ್ಮ ಮೇಲೆ ಆಶೀರ್ವಾದ ಇರ್ಲಿ. ಧನ್ಯವಾದಗಳು ಸ್ವಾಮಿ. ನಮಸ್ತೆ ಸರ್. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಗಂಗಸಂದ್ರದಿಂದ. ಹೌದಾ? ಸನ್ನಿಧಾನ ಎಲ್ಲಿದೆ ಅಂತ ಹೆಂಗ್ ಗೊತ್ತಾಯ್ತು? ನಮ್ಗೆ ನಮ್ಮ ಅಕ್ಕ ಇಲ್ಲೇ ಇರೋದು. ನಾನು ಹಿಂಗೆ ನಮ್ಮ ಅಕ್ಕ ಹತ್ರ ಹತ್ಕೊಂಡು ಹೇಳ್ದೆ, ಜೊತೆಲಿ ಒಂದು ಹುಡುಗ ಬಂದಿತ್ತು. ಆ ಹುಡುಗ ಹೇಳ್ತು, ಇಲ್ಲಿ ಭಾರಿ ಶಕ್ತಿ ಆಗ್ತಾ ಇದ್ರಮ್ಮ. ನೆನ್ಸ್ಕೊಂಡ್ರೆ ಅಳ್ಬೇಡಿ. ಅಷ್ಟೊಂದು ಸಮಸ್ಯೆ ಇತ್ತ ನಿಮಗೆ? ಹೌದು. ಏನು ಸಮಸ್ಯೆ ಇತ್ತಮ್ಮ? ಭಯಂಕರ. ಬೆಳಗ್ಗೆ ಏನಕ್ಕನ ರಾತ್ರಿ ಆತೈತೋ ಬೆಳಗ್ಗೆ ಆತೈತೋ. ನಮ್ಮ ಮಗಂದೆ ಏನಮ್ಮ ತೊಂದರೆ ಆಯ್ತು? ಅವ್ನಿಗೆ ಏನಾತಾಯ್ತು ಅಂತ ಗೊತ್ತಿಲ್ಲ, ಅವನೇನು ಮಾತಾಡ್ತಾನೆ ಅಂತ ಗೊತ್ತಿಲ್ಲ, ಅಷ್ಟು ಮಾತಾಡೋನು. ಅವ್ನು ಮಾತಾಡ್ತಾ ಇದ್ದಿದ್ದು ನೆನ್ಸ್ಕೊಂಡ್ರೆ ರಾತ್ರಿ ಆಗೋದೇ ಬೇಡ ಅನ್ಸೋದು, ನಂಗೆ ಸತ್ತೋಗ್ಬಿಡೋಣ ಅನ್ಸೋದು. ಸುಮಾರು 3 ವರ್ಷದಿಂದ ಮಾಡಿಸಿ ಹಾಕಿದ್ದಿದ್ದು. ಅವ್ರಿಗೂ ದೇವ್ರು ಶಿಕ್ಷೆ ಕೊಟ್ಬಿಟ್ಟ. ಶಿಕ್ಷೆ ಅದನ್ನ ಹೇಳಕ್ಕಂತಾನೆ ಬಂದೆ ಸಂತೋಷದಿಂದ. ಮಾಡಿರೋರ್ಗೆ ಶಿಕ್ಷೆ ಕೊಟ್ಬಿಟ್ಲು ತಾಯಿ. ಹೌದಾ? ಅಂದ್ರೆ ಅಮ್ಮನ ಸನ್ನಿಧಾನಕ್ಕೆ ಬಂದ್ಮೇಲೆ ಒಳ್ಳೇದಾಗಿದೆ ನಿಮಗೆ? ಆಗೈತೆ. ಮನೆ ನೆಮ್ಮದಿ ಆಗೈತೆ. ಮನೆಯೊಳಗೆ ನೆಮ್ಮದಿ ಇರಲಿಲ್ಲ. ನಮ್ಕ ತಿಂತೀವ ಉಪವಾಸ ಇರ್ತೀವ ಗೊತ್ತಿಲ್ಲ. ನಾನು ಕೇಳಿದ್ದ ಅಮ್ಮನ ಆಸ್ತಿ ಕೇಳಲಿಲ್ಲ, ಐಶ್ವರ್ಯ ಕೇಳಲಿಲ್ಲ, ನೆಮ್ಮದಿ ಬೇಕಮ್ಮ ಅಂತ ಕೇಳಿದ್ದು. ಅದು ಕೊಟ್ಟವಳ ಅಮ್ಮ. ಹೌದಾ? ಎಲ್ಲ ಒಳ್ಳೇದಾಗುತ್ತೆ. ತಾಯಿನ ನಂಬ್ಕೊಂಡು ಬಂದ್ರೆ ಹೌದು, ಯಾರಿಗೂ ಕೆಟ್ಟದಾಗಲ್ಲ. ನವೀನ್ ಸ್ವಾಮಿಯವರು ಸತ್ಯ ಅಮ್ಮನವಳೆ. ಅವ್ರ ಹತ್ರ ಅವ್ರ ಬಾಯಿ ಬಿಟ್ಟಿದ್ದು ಯಾವುದು ಕೆಟ್ಟದಾಗಲ್ಲ. ಅಷ್ಟು ಸತ್ಯವಾಗಿ ಹೇಳ್ತಾರೆ ಅವರು. ಅವ್ರ ಬಾಯಲ್ಲಿ ಬಂದಿದ್ದು ನುಡಿ ಒಂದು ತಪ್ಪಾಗಲ್ಲ. ಅವ್ರು ಅಷ್ಟು ಚೆನ್ನಾಗಿ ನುಡಿತಾರೆ. ಅಷ್ಟೇ ಬುದ್ಧಿ ಹೇಳೋರೆ ನನ್ನ ಮಗನ್ಕ. ಅಂದ್ರೆ ತಾಯಿ ಅಂತ ಅವನು ಮರ್ಯಾದೆನೇ ಕೊಡ್ತಾರಲಿಲ್ಲ. ಇಂಥ ಮಾತು ಅನ್ಬೇಕು ನಮ್ಮ ಅಮ್ಮನ್ನ, ಅನ್ಬಾರ್ದು ಅಂತರ್ಲಿಲ್ಲ. ಇವಾಗ ಪೂಜೆ ಮಾಡ್ತಾನೆ. ಬುದ್ಧಿ ಕೊಟ್ಟವಳೆ. ಅಮ್ಮನಲ್ಲಿ ಶಕ್ತಿ ಆಯ್ತೋ, ನವೀನ್ ಸ್ವಾಮಿಯವ್ರ ಹತ್ರ ಶಕ್ತಿ ಆಯ್ತೋ ಗೊತ್ತಿಲ್ಲ ನಮ್ಕ.
ಆದರೆ ಇದು ಶಕ್ತಿ ಪೀಠ. ಹೆಂಗನ್ಸುತ್ತಮ್ಮ ಇವಾಗ ಹೆಂಗನ್ಸುತ್ತೆ? ನಮ್ಗೆ ಇವಾಗ ಚೆನ್ನಾಗಿದ್ದೀವಿ. ನನ್ನ ಮಗನಿಗೊಂದು ಮದುವೆ ಆಗಬೇಕು, ಅದು ಒಂದಕ್ಕೋಸ್ಕರ ಬಂದಿದ್ದೀವಿ. ಯಾರ ಎಲ್ಲ ಕಷ್ಟಗಳು ನಿಮ್ಗೆ ಪರಿಹಾರ ಆಗಿದೆ ಇವಾಗ? ಆಗಿದೆ. ಎಲ್ಲ ಕಷ್ಟ ಅಂದರೆ ನನ್ನ ಮಗನೇ ಒಂದು ಪ್ರಾಬ್ಲಮ್ ನನಗೆ. ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇವಾಗ? ಸಾಲ್ವ್ ಆಗಿದೆ. ನನ್ನ ಮಗನೇ ಒಂದು ಪ್ರಾಬ್ಲಮ್ ಆಗಿದೆ. ಇದು ನಮ್ಗೆ ಮನೆಯಲ್ಲಿನೂ ಅಷ್ಟೇ ಏನೇನೋ ನಡೀತಾ ಇರೋದು, ಏನೋ ಬಂದಂಗಾಗೋದು, ಅದೆಲ್ಲ ಓಂ ಶಕ್ತಿನ ನಮ್ಮ ಮನೆಗೆ ತಗೊಂಬಂದ್ರು ಅವರು. ಅಲ್ಲಿ ಪೂಜೆ ಮಾಡಿದ್ರು. ಆ ಅಮ್ಮನ ಮನೆಗೆ ಕರ್ಕೊಂಬಂದು ಕೂತರಿಸಿ ಪೂಜೆ ಮಾಡಿ ಎಲ್ಲ ಶಾಂತಿ ಮಾಡಿ ಬಂದರು. ಅಳ್ಬೇಡಿ ನೀವು, ಎಲ್ಲ ಒಳ್ಳೇದಾಗಿದೆಯಲ್ಲ, ಖುಷಿಯಾಗಿ ನಗಿ, ಸಂತೋಷಕ್ಕೆ ಕಳ್ತಾ ಇದೀವಿ. ಹಂಗೆ ಇರ್ಬೋದು. ಸಂತೋಷಕ್ಕೆ ಬರ್ತಾ ಇದೆ. ಹೌದಾ? ನಾವು ಬಿದ್ದಿರೋ ಕಷ್ಟನೇ ಏನ್ ಹೇಳ್ತೀರಮ್ಮ ನೀವು? ನಾವು ಹೌದು ಬನ್ರಿ ಅಂತ ಹೇಳ್ತೀವಿ. ಹೌದಾ? ತುಂಬಾನೇ ಸತ್ಯ ಐತೆ. ಬಂದ್ರಿ ಅಂತ ಅಮ್ಮನ ನಂಬ್ಕೊಂಡು ಬಂದ್ರೆ ಸತ್ಯ ಐತೆ ಅಂತ ಹೇಳ್ತೀವಿ. ನಮ್ಮ ಕರ್ಮ, ನಾನು ಪ್ರಪಂಚ ಒಂದು ಸುತ್ತು ಬಂದಿದ್ದೀನಿ. ಇಂಥ ಜಾಗಕ್ಕೆ ಹೋಗಿಲ್ಲ ಅದ್ದಿಂಕಲ್ಲ ಆಂಜನೇಯನು, ಅಲ್ಲೋಗಿ ನಮ್ಮ ಹೆಸರು ಅವ್ರ ಹೆಸರು ಬರ್ಸಿ ಎಲ್ಲ ಮಾಡಿದ್ದೀವಿ. ಇಂಥ ಜಾಗಕ್ಕೆ ಹೋಗಿಲ್ಲ ನಾನು ಇವ್ರಂತೆ. ಅಂದ್ರೆ ಎಲ್ಲಾ ಸುತ್ತಿ ಅಮ್ಮನವ್ರ ಸ್ಥಾನದಲ್ಲಿ ಬಂದ್ರೆ ನಿಮ್ಗೆ ಆ ಪುಣ್ಯಾತ್ಮನ ನೆನಬೇಕು ನಾವು. ಅಕ್ಕ ಎಲ್ಲಾದರೂ ಇದ್ರೆ ಹೇಳಕ್ಕ ಅಂತ ನಮ್ಮ ಅಕ್ಕನ ಕೇಳಿದಾಗ ನಮ್ಮ ಅಕ್ಕ ತೋರಿಸಿದ್ದು ದಾರಿ ಇದು. ಇಲ್ಲೇ ನಮ್ಮ ಅಕ್ಕನ ಕೊಟ್ಟಿರೋದು. ನಮ್ಮ ತಾಯಿ ತವ್ರ ಮನೆ ಇದೆ. ಹೌದಾ? ಎಲ್ಲ ಒಳ್ಳೇದ್ ಮಾಡ್ಲಿ ಅಮ್ಮನು. ಇದೇ ತರ ನಗ್ನಗ್ತಾ ಇರಿ, ಕಣ್ಣೀರ್ ಮಾತ್ರ ಹಾಕ್ಬೇಡಿ. ಯಾವ ತಾಯಿ ಆದ್ರೂ ಕೂಡ ಕಣ್ಣೀರ್ ಹಾಕಿದ್ರೆ ನಮಗೂ ಸಹಿಸಕ್ ಆಗಲ್ಲ. ಆ ಅಮ್ಮನ್ ಒಳ್ಳೇದ್ ಮಾಡಿದಲ್ಲಿ ಈ ಅಮ್ಮನಿಗೆ ಅಂದ್ರೆ ಇನ್ ಯಾವಾಗೂ ನಗ್ನಗ್ತಾ ಇರಿ. ಇದೀನಿ ಅವತ್ತು ಹತ್ತಿದ್ಕೆ ಇವತ್ತು ಹೇಳ್ತಾ ಇರೋದು ನಾನು. ಹೌದಾ? ಸತ್ತೋಗ್ಬಿಡ್ಬೇಕು ಇವತ್ತು ಲಾಸ್ಟು. ಎಲ್ಲಾದರೂ ಟ್ರೈನ್ಗೆ ಸಿಕ್ಬಿಡೋಣ, ಇಲ್ಲ ಏನಾದರೂ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬಂದಿದ್ದು ನಾನು. ಅಮ್ಮನ ಬಂದಿತ್ತು ಮೈ ಮೇಲೆ, ಕೇಳಿದೆ. ಸಾಯಂತೋ ಈನೋಳಲ್ಲ ನೀನು, ನಿನಗೆ ಶಕ್ತಿ ಐತೆ, ಇಲ್ದಿದ್ರೆ ನೀನು ಇಲ್ಲಿ ಗಂಟ ಬರ್ತಾರಲಿಲ್ಲ. ನಿನಗೆ ಶಕ್ತಿ ಐತೆ, ಅದಕ್ಕೋಸ್ಕರ ನೀನು ಸಾಯ್ಬೇಕು ಅಂತ ಅದು ನೀನು ಆಗಿದ್ರೆ ನೀನು ಯಾವತ್ತೋ ಸತ್ತೋಗ್ಬಿಡ್ತಾ ಇದ್ದೆ. ಭಾರಿ ಗುಂಡಿಗೆ ಐತೆ ನಿಂಕ, ನೀನು ಚೆನ್ನಾಗಿರ್ತೀಯ, ಬಂದಿದೆಯಾ ಇಲ್ಲಿ ಗಂಟ ಮುಂದುವರ್ಸ್ಕೊ, ನಡೀತೈತೆ ಎಲ್ಲ ಅಂತ ಹೇಳಿದ್ಲ ಅಮ್ಮನು.